ಮಾವನ್ನ ತಂದೆ ತಾಯಿ ಅನ್ಕೊಂಡೆ. ದುಡ್ಡುಗೋಸ್ಕರ ಮಗಳ ತರ ಇರೋ ನನ್ನನ್ನ ಬಲಿ ಕೊಡ್ತಾರೆ ಅನ್ಕೊಂಡಿಲ್ಲ. ಅನುಭವಿಸಿದ್ರು. ಆವತ್ತಿನಿಂದ ಆ ಬಾಬನ್ನ, ಆ ನೀಲಕಂಠನ್ನ, ಅವನ್ ಮಗನ್ನ ಸಾಯಿಸೋದಿಕ್ಕೆ ಸೇಡಿನಿಂದ ಹಿಡ್ದೋಗ್ತಾ ಇದ್ದೀನಿ. ನಿನಗೆ ಈ ಮನೆ ಬೇಕು, ನನಗೆ ಅವ್ರುಗಳು ಬೇಕು. ಹೋಗು, ಕರ್ಕೊಂಬ, ಹೋಗು, ಹೊಂಟೋಯ್ತೀನಿ ಅಂದ್ರಲ್ರೋ. ನಿನ್ನ ದೆವ್ವ ಹತ್ರ ಬಿಟ್ಬಿಟ್ಟು ನಾವ್ ಹೆಂಗೋ ಹೋಗೋದು ಸೂರಿ? ಲೋ, ಊರ್ಗ್ ಹೋಗ್ಬಿಡೋಣ ಕಣೋ. ಆಗಲ್ರೋ, ನಾವ್ ಮಾಡ್ಬೇಕಾಗಿರೋ ಕೆಲ್ಸ ಈಗಷ್ಟೇ ಶುರುವಾಗೈತೆ. ಏನೋದು? ನಮ್ ಮನ್ಲಿರೋ ಆ ದೆವ್ವ ನನಗ್ ಕಾಣಿಸ್ತು ಕಂಡ ನಾಗರಾಜು. ಅಲ್ಲೇನ್ ನಡೀತು ಅಂದ್ರೆ, ಕೆಲವು ನಿಜನ ನಂಬಕ್ ಆಗ್ದಿರಂಗಿರುತ್ತೆ. ಈಗ ಅವ್ರನ್ನ ಇಟ್ಕೊಡ್ದೇ ಇದ್ರೆ ಅವಳು ಮನೆ ಬಿಟ್ಟು ಹೋಗಲ್ವಂತೆ. ಅವ್ರನ್ನೀಗ ಹೆಂಗ್ ಹುಡ್ಕೊಡೋದು? ಪೂಜೆ ಮಾಡಕ್ಕೋಸ್ಕರ ಬಲಿ ಕೊಡೋದು ಅಂದ್ರೇನ್ರೋ? ಸೂರಿ, ನೀನ್ ಹೇಳ್ತಾ ಇದ್ರೆ ನನಗೆ ನೆನಪಾಗ್ತಾ ಇದೆ. ಅವತ್ತು ನಮ್ಮ ಮಾವಯ್ಯ ಇದೇ ತರ ಪೂಜೆ ಕುಂಡಿಸ್ತೀನಂತ ಅಳತೆ ತಗೊಂಡಿದ್ದ. ಮಾವಯ್ಯನ? ಅವನ್ ಯಾರು? ಅದೇ ಭದ್ರ. ಅವತ್ತು ನೀವೆಲ್ರೂ ಬಂದು ಹೊಡೆದ್ರಲ್ಲ ನನ್ ಮದ್ವೆ ಮಾತುಕತೆ ಅಂತ, ಅವನೇ. ಅವನೇ ಆಗಿರ್ತಾನ? ಅಷ್ಟಕ್ಕೂ ಅವ್ನ್ ಹಿಡ್ಕೊಂಡ್ರೆ ವಿಷಯ ಏನು ಅಂತ ಗೊತ್ತಾಗತ್ತಲ್ಲ. ಅವನ್ ನಂಬರ್ ಐತಾ? ಐತಿ ಸೂರಿ. ತೆಗಿ ಆಚೆಗೆ. ಇವ್ನ ಎಲ್ ಸತ್ತಿದಾನೋ ಏನೋ. ಇಲ್ಲೇ ಸತ್ತಿದ್ದೀನಿ. ದಡ್ ನನ್ ಮಗನೇ. 2 ದಿನದಲ್ಲಿ ಪೂಜೆ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ನಾನು ಒದ್ಲಾಡ್ತಾ ಇದ್ರೆ ಎಲ್ಲಿದ್ಯೋ ನೀನು? ಹುಡುಗಿನ ಕಳ್ಸು ಅಂದ್ರೆ ಹುಡುಗಿ ಟೈಮ್ ಕಳ್ಸಿದ್ಯಾ? ದಡ್ ನನ್ ಮಗನೇ. ಪೂಜೆ ಅನ್ಕೊಂತಾ ಇದೆಯೋ ಪುಳಿಯೋಗ್ರೆ ಅನ್ಕೊಂತಾ ಇದೆಯೋ? ನಾಳೆ ಅಷ್ಟೊಂದು ಹುಡುಗಿ ಸಿಗ್ಲಿಲ್ಲ ಅಂದ್ರೆ ಕೊಯ್ದು ಖಾರ ಹಾಕ್ತೀನಿ. ದಡ್ ನನ್ನ ಮಗನೇ, ಎಡಫನ ಕೆಲ್ಸಕ್ ಬರದ್ ನನ್ ಮಗ. ಗೋಳು. ನಾನೇ ರಾಜಮ್ಮನ್ ಮಗಳು ಮಲ್ಲಿ. ನೀನಾ? ಅದೇನು ಪೂಜಾ ಅಂದ್ರಲ್ಲ ಮಾವಯ್ಯ? ಹೌದು ಮಲ್ಲಿ. ಆ ದುಡ್ಡು ಗೊಂಗ ನಂಗೆ ಕೊಡ್ತೀರಾ ಅಂದ್ರೆ ನಾನು ಪೂಜೆಗೆ ರೆಡಿ ಮಾವಯ್ಯ. ಮಲ್ಲಿ, ಎಲ್ಲಿದ್ಯಾ ನೀನು? ಬೆಂಗಳೂರಲ್ಲಿ ಮನೆಗುಡ್ಡದಲ್ಲಿ. ಮನೆಗುಡ್ಡನ? ಹೌದು. ಅಲ್ಲೇ ಇರು, ಬರ್ತೀನಿ. ಇದೇನು ಇಲ್ಲಿದ್ದಾಳೆ ಇವಳು? ಮಾವಯ್ಯ ಮಾವಯ್ಯ ಮಾವಯ್ಯ, ಹೆಂಗಿದೆ ಮಾವಯ್ಯ? ನಾನು ಚೆನ್ನಾಗೇ ಇದ್ದೀನಿ. ನೀನೇನ್ ಇಲ್ಲಿದ್ಯಾ? ಅಂದ್ರೆ ಈ ಮನೆ ನಿಂಗೆ ಮುಂಚೆನೆ ಗೊತ್ತಾ? ಒಂದು ಸಲ ಕೆಲ್ಸದ ಮೇಲೆ ಬಂದಿದ್ದೆ. ನೀನ್ ಯಾಕೆ ಇಲ್ಲಿದ್ಯಾ? ನಮ್ಮೂರು ಮಾಸ್ಟರ್ ಇಲ್ವಾ? ಇಲ್ಲಿ ಮನೆ ತಗೊಂಡವ್ರೆ. 4,000 ಕೊಡ್ತಾರಂತ ಈ ಮನೆ ಕೆಲ್ಸ ಕಳ್ಸವಳೆ. ಓಹೋ, ಈ ಬಿಲ್ಡಿಂಗ್ ಅಲ್ಲಿ ಒಬ್ಬ ವಾಚ್ಮ್ಯಾನ್ ಇದ್ದಾನೆ. ಅವನೇನಾದ್ರೂ ಇದ್ದಾನ? ಈ ಫ್ಲಾಟ್ ಅಲ್ಲಿ ಮನ್ಸರೇ ಇರಲ್ಲ, ಇನ್ ವಾಚ್ಮ್ಯಾನ್ ಬೇರೆನಾ? ಸರಿ ಸರಿ ಮಾವಯ್ಯ, ಅದೇನೋ ಪೂಜೆ ಮಾಡಿಸ್ಬೋದಲ್ಲ ಮಾವಯ್ಯ? ನೀನೇನು ಯೋಚನೆ ಮಾಡ್ಬೇಡ ಮಲ್ಲಿ. ಪೂಜೆಗೆಲ್ಲ ಏರ್ಪಾಡ್ ಮಾಡಿ ನಾಳೆನೆ ಬಂದ್ ಕರ್ಕೊಂಡ್ ಹೋಗ್ತೀನಿ. ಎಲ್ಗ ಹೋಗ್ತೀಯಾ? ಕತ್ಲಾಗೈತೆ, ಇವತ್ತು ಇಲ್ಲೇ ಇದ್ಬಿಡು ಮಾವಯ್ಯ. ಮಾಸ್ಟ್ರನು ಇಲ್ಲ, ಒಬ್ಳೇ ಇರ್ಬೇಕಂದ್ರೆ ಭಯ ಆಯ್ತೈತೆ. ಬೆಳಗ್ಗೆ ಅಷ್ಟರಲ್ಲಿ ಮಾಸ್ಟರ್ ಬಂದ್ಬಿಡ್ತಾರೆ, ಆಮೇಲೆ ಪೂಜೆಗೆ ಹೋಗ್ಬಿಡಣ. ಸರಿನಾ? ಬಾ ಮಾವಯ್ಯ, ಬಾ. ನೀನ್ ಹೇಳ್ತೀನಿ ಬಾ. ಬಾ ಮಾವಯ್ಯ, ಬಾ. ಬಾ ಮಾವಯ್ಯ, ಒಳಗೆ ದೊಡ್ಡ ಟಿವಿ ಇದೆ. ಭದ್ರ ನನ್ ಮಗ ಸಿಗ್ದ ಕಣ. ಏನೇ ಬೇಡ ಅನ್ನಲ್ಲ? ಮಲ್ಕೊಳಕ್ ಬಿಡೆ. ಏಳದ ಗೋಳು. ಚಪ್ಪಲಿ ತಗೊಂಡು ನೋಡ್ತಾದ್ರೆ ಅಬ್ಬ ಕಪಾಳ ಊದ್ಕೊಂಡ್ಬಿಡ್ತು. ನಾನೇ ಕಣೋ ನಿಮ್ ಕೈಯಲ್ಲಿ ಬಲಿಯಾದ ಅವಂತಿಕ ಕಣೋ. ನೀನು ಬದುಕ್ಬೇಕು ಅಂದ್ರೆ ಅವರು ಸಾಯ್ಬೇಕು.
ಕರ್ಕೊಂಬ ಹೋಗು. ಅವ್ರನ್ನ ಕರ್ಕೊಂಡ್ ಬಂದ್ರೆ ಬಿಟ್ಬಿಡ್ತೀಯ ತಾಯಿ? ಬಿಟ್ಬಿಡ್ತೀನಿ. ರಮಣ ಮಾಡು. ಹೋಗು. ಬಾಬಾ ವೀರಭದ್ರ, ನಮಸ್ತೆ ಬಾಬಾ. ಹೇಗಿದ್ದೀಯಾ? ಚೆನ್ನಾಗೇ ಇದ್ದೀನಿ ಬಾಬಾ. ಏನ್ ವಿಷಯ? ಏನು ಇಲ್ಲ ಬಾಬಾ, ನಮ್ ಪೂಜೆಗೆ ಎಲ್ಲಾ ರೀತಿಲೂ ಸರಿಯಾಗಿರೋಂತ ಹುಡುಗಿ, ಚೆನ್ನಾಗಿರೋ ಹುಡುಗಿನ ರೆಡಿ ಮಾಡಿದೀನಿ ಬಾಬಾ. ಆ, ಇವತ್ತೇ ಪೂಜೆ ಮುಗಿಸ್ಕೊಳ್ಳೋಣ ಬಾಬಾ. 2 ದಿವಸದಲ್ಲಿ ಇಟ್ಕೊಳ್ಳೋಣ. ಅಯ್ಯೋ 2 ದಿನ ತನಕ ಆಗಲ್ಲ ಬಾಬಾ. ನೀವ್ ಲೇಟ್ ಮಾಡಿದ್ರೆ ಹುಡುಗಿ ಹೊರಟೋಗ್ತಾಳೆ, ಪಾರ್ಟಿ ಕೈ ಬಿಟ್ಟು ಹೋಗ್ತಾನೆ. ನನ್ ಮಾತು ಕೇಳಿ ಬೇಗ ಬಂದ್ಬಿಡಿ ಬಾಬಾ. ನಾಳೆ ಮಾತ್ರ ಮಿಸ್ ಮಾಡ್ಬೇಡಿ. ಸೇಮ್ ಪ್ಲೇಸ್ ಅಲ್ಲಿಗೆ ಬಂದ್ಬಿಡಿ ಬಾಬಾ. ಓಕೆ ಓಕೆ. ಬಾಬಾ ಇಡ್ತೀನಿ ಬಾಬಾ. ಕತೆ ಎಲ್ಲ ನನಗ್ ಬೇಡ. ಎಷ್ಟು ಕೋಟಿ ಆದ್ರೂ ಪರವಾಗಿಲ್ಲ. ಅವಶ್ಯಕತೆ ಇದ್ರೆ ಎಲ್ರು ಪರ್ಚೇಸ್ ಮಾಡ್ಬಿಡು. ನೆಕ್ಸ್ಟ್ CM ಈ ದುರ್ಗೇಶ್ ಅಷ್ಟೇನೆ. ಫೈನಲ್. ಆಗೋಗ್ಬಿಡ್ತೀಯ ಬಿಡಪ್ಪ ಹಾ. CM. ಇಲ್ಲಿ ಸರ್. ನೆಕ್ಸ್ಟ್ 10 ಮಿನಿಟ್ಸ್ ನಾನು ಯಾರು ಡಿಸ್ಟರ್ಬ್ ಮಾಡಬೇಡಿ. ಓಕೆ ಸರ್. ಗೋ. ಓ ಏನು ಭದ್ರ ಅವ್ರೆ, ಏನ್ ಸಮಾಚಾರ? ಆ ಗಾಯಗಳೇನು? ಈ ನಡುವೆ ನನಗೂ ನನ್ನ ಹೆಂಡತಿಗೂ ಸರಿ ಹೋಯ್ತಿಲ್ಲ ಸರ್. ಹೆಂಡತಿಯಿಂದ ತೊಂದ್ರೆನಾ? ಚುಚ್ಚು ಬಿಡು. ನನ್ನ ಹೆಂಡತಿನ ಚುಚ್ಚು ಬಿಡ್ಲಾ? ನಿನಗಷ್ಟು ಸೀನ್ ಇಲ್ಲ. ಮ್ಯಾಟ್ರನ್ ಹೇಳು. ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಸ್ವಲ್ಪ ನಿಮ್ ತಂದೆನೂ ಕರೀತೀರಾ? ತಂದೆ ಬ್ಯಾಂಕಾಗ್ ಹೋಗಿದ್ರಲ್ಲ. ಬ್ಯಾಂಕಾಕ? ಅವನ ಕೆಲ್ಸನೇ ಚೆನ್ನಾಗಿದೆ. ಮಸಾಜ್ಗೆ ಹೋಗಿದಾರ? ಮ್ಯಾಟ್ರನ್ ಅಂತ ಹೇಳು. ಏನು ಇಲ್ಲ ಸರ್, ಸಿಂಗಾಪುರ್ ಇಂದ ಒಳ್ಳೆ ಪಾರ್ಟಿ ಬಂದಿದ್ದಾರೆ. ಇಲ್ಲಿ ಫ್ಯಾಕ್ಟ್ರಿ ಇಡ್ಬೇಕು ಅಂತ. ನೀವೊಂದು ಸೈನ್ ಏನಾದ್ರು ಹಾಕ್ಬಿಟ್ರೆ 100 ಕೋಟಿ ನಿಮ್ ಅಕೌಂಟ್ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. 100 ಕೋಟಿ. ಚೆನ್ನಾಗಿ ಯೋಚನೆ ಮಾಡಿ. ಒಂದು ಸೈನು 100 ಕೋಟಿ. ನೆಕ್ಸ್ಟ್ ಎಲೆಕ್ಷನ್ಗೆ ಖರ್ಚಿಗೆ ಆಗುತ್ತೆ ಅಂದ್ರೆ ಯಾಕೆ ಬೇಡ ಅಂತಾರೆ? ಕರೆದು ಬಿಡು. ಸ್ಪಾಟ್ ಇದಲ್ಲ ಸರ್, ಎಲ್ಲಿ? ನಾವು ಪೂಜೆ ಮಾಡುದಲ್ಲ ಆ ಮನೆ ಹತ್ರ. ಅಲ್ಲಾಕೆ? ನಿಮಗ್ ಶುಕ್ರ ಮಹಾರದಶೆ ಬಂದಿದ್ದು ಅಲ್ಲೇ ಅಲ್ವಾ ಸರ್? ಅದಕ್ಕೆ ಅಲ್ಲೇ ಫಿಕ್ಸ್ ಮಾಡಿರೋದು. ನೀವೇನು ಯೋಚನೆ ಮಾಡದೆ ನಿಮ್ ತಂದೆ ಇವತ್ತೇ ಬರೋದಕ್ಕೆ ಹೇಳ್ಬಿಡಿ. ನೀನು ಕೆಲ್ಸ ಮಾಡು. ತಂದೆ ಬಂದ ತಕ್ಷಣ ಕರ್ಕೊಂಡ್ ಬರ್ತೀನಿ. ಅದೇ ಕೆಲ್ಸದ ಮೇಲೆ ಇರ್ತೀನಿ. ನಿಮ್ಗೋಸ್ಕರ ಎದುರು ನೋಡ್ತಾ ಇರ್ತೀನಿ ಸರ್. ಅಮ್ಮಯ್ಯ. 100 ಕೋಟಿ. CM ದುರ್ಗೇಶ್. ವೀರಭದ್ರ, ಆ ಬಾಬಾ, ಪೂಜೆಗೆ ಹುಡುಗಿಯಲ್ಲಿ. ಅಂದ್ರೆ ಪೂಜೆ ಪೂಜೆ ಏನ್ ಅದು- ಬಾಬಾ? ಯಾವ್ದೋ ಸಿಂಗಾಪುರ್ ಪಾರ್ಟಿ ಜೊತೆ ಮೀಟಿಂಗ್ ಅಂದ. ವೀರಭದ್ರ, ಏನೋ ತಮಾಷೆ ಅದೇ ಆಗಿದ್ಯಾ? ಬಾಬಾ ಅದೇನಂದ್ರೆ ಅಮ್ಮ! ಅಯ್ಯೋ ಹೇಳೋ ಏನೋ. ಅಮ್ಮ ಅವಂತಿಕಾ, ನೀನ್ ಹೇಳ್ದಂಗೆ ಎಲ್ರು ಕರ್ಕೊಂಡ್ ಬಂದಿದ್ದೀನಮ್ಮ. ನನಗ್ ಮಾತ್ರ ಬಿಟ್ಕೊಡಮ್ಮ. ಅವಂತಿಕ ಆತ್ಮ ಇಲ್ಲೇ ಇದೆ, ಇಲ್ಲೇ ಇದೆ. ಪೂಜೆ ಮಾಡಿ ಬಾಬಾ. ನನ್ ರಾಜ್ಕುಮಾರ ರೆಕ್ಕೆ ಇರೋ ಕುದುರೆ ಮೇಲೆ ಬರ್ತಾನಲ್ವಾ, ಪೂಜೆನ ಮಾಡ್ಬಿಡಿ ಬಾಬಾ. ಮಾಡೋ ಮಾಡೋ ಮಾಡೋ. ತೀರ್ಸ್ಬೇಡ ಕಣೋ. ನನ್ನನ್ನ ನಂಬಿಸಿ ಹೇಗೆ ಈ ಮನೆಗ್ ಕರ್ಕೊಂಬಂದ್ರು, ನಾನು ಹಾಗೆ ನಿಮ್ಮನ್ ಕರ್ಸಿದ್ದು ಈ ದಿನಕ್ಕೋಸ್ಕರನೇ. ಈ ದಿನಕ್ಕೋಸ್ಕರನೇ ಮನ್ಸ್ಫೂರ್ತಿ ಸೇಡಿನಿಂದ, ಹೃದಯ ತುಂಬಾ ದುಃಖದಿಂದ ಎದುರು ನೋಡ್ತಾ ಇದ್ದೀನಿ. ಎದುರು ನೋಡ್ತಾ ಇದ್ದೀನಿ. ಆವತ್ತಿನ ದಿನ ನನ್ನ ಹೇಗೆ ಬಲಿ ಕೊಟ್ರೋ, ಈ ದಿನ ನಾನು ನಿಮ್ಮನ್ನು ಕೂಡ ಅದೇ ರೀತಿ ಬಲಿ ಕೊಡ್ತೀನಿ. ಅಮಾವಾಸ್ಯೆ ಮೂಡಿದೆ, ನಿಮ್ಮಂತೆನೆ ಉಳಿದಿರೋದು ಕಣ್ಣ. ಮಾಡು ಬಾಬಾ. ಏನೋ ಮಾಡ್ರಿ ಆ
ರಾಜಕೀಯ ಬೇಕಾಗಿದೇನೋ ನಾನು ಬಿಡಲ್ಲ ಕಣೋ, ಸಾಯಿಸ್ಬಿಡ್ತೀನಿ ನನ್ನ ಮಕ್ಕಳ, ಸಾಯ್ತೀರ ಕಣ್ರೋ, ಸಾಯಿಸ್ಬಿಡ್ತೀನಿ ಕಣ ನನ್ನ ಮಕ್ಕಳ. ಏನ್ ಬಾಬಾ ಇದೆಲ್ಲ? ಏನಾದ್ರು ಮಾಡು ಬಾಬಾ, ಏನ್ ಮಾಡು ಬಾಬಾ, ಬಾಬಾ. ಇಲ್ಲ ಕಂಠ, ನಿನ್ ಮಗಳು ವಯಸ್ಸಿನವ್ನ ಬಲಿ ಕೊಡ್ತೀರೇನೋ? ಅಪ್ಪ ಅಪ್ಪ ಬಾಬಾ ಅಪ್ಪ 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 ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಕಣ ನನ್ನ ಮಕ್ಕಳ. ಎಲ್ಲೋ ನಿಮ್ಮಪ್ಪ, ಎಲ್ಲೋ ನಿಮ್ಮಪ್ಪ. ನನ್ನನ್ನು ಸಾಯಿಸ್ಬಿಟ್ಟಲ್ಲ. ನನ್ನ ಸಾಯಿಸ್ತೀಯಾ? ನನ್ನ ನಿನ್ಗೆ ಎಷ್ಟು ಶಕ್ತಿ ಇದೆಯೋ ನೋಡ್ತೀನಿ. ಸಾಯಿಸು, ಸಾಯಿಸು. ಇಂಥವ್ರನ್ನ ಎಷ್ಟು ಜನ ನೋಡಿದೀನಿ ನಾನು. ಇದು ನನ್ನ ಹತ್ರ ಇರೋವರೆಗೂ ಏನು ಮಾಡಕ್ಕಾಗಲ್ಲ. ಯಾವುದೇ ಅಮಾವಾಸ್ಯೆಯಲ್ಲಿ ಬಂದ್ರು, ಅರ್ಧ ರಾತ್ರಿಯಲ್ಲಿ ಬಂದ್ರು ನಿನ್ನ ದ್ವೇಷವಾಗೇ ಉಳ್ದೋಗುತ್ತೆ. ನೀನು ಪ್ರೇತಾತ್ಮವಾಗಿ ಸುತ್ಕೊಂಡು ಹಾಗೆ ಇದ್ದು ಬಿಡ್ತೀಯ. ನನ್ನನ್ನು ಏನು ಮಾಡಕ್ಕಾಗಲ್ಲ. ನನ್ನ ಶಕ್ತಿ ಎಲ್ಲೋಯ್ತು? ನನ್ನ ಶಕ್ತಿ, ನನ್ನ ಪವರ್ ಎಲ್ಲೋಯ್ತು? ನನ್ನ ಶಕ್ತಿ ಎಲ್ಲೋಯ್ತು? ನನ್ನ ಪವರ್, ನನ್ನ ಶಕ್ತಿ ಬದುಕ ಎಲ್ಲೋಯ್ತು? ನನ್ನ ಶಕ್ತಿ ಇರೋದೇ ಬಲಿ ಕೊಡ್ತೀರೇನ್ರೋ? ಸಾಯಿಸ್ಬೇಡ, ನನ್ನನ್ನೇ ಬಲಿ ನನ್ನನ್ನು ಬಿಟ್ಬಿಡು, ನನ್ನ ಸಾಯಿಸ್ಬೇಡ. ಬೇಡ ಬೇಡ, ನನ್ನನ್ನು ಬಿಟ್ಬಿಡು. ಅವಂತಿಕಾ, ಬೇಡ, ನನ್ನನ್ನು ಸಾಯಿಸ್ಬೇಡ, ಬಿಟ್ಬಿಡು, ನನ್ನನ್ನು ಸಾಯಿಸ್ಬೇಡ. ಸ್ವಾಮೀಜಿಗಳನ್ನ ಬಾಬಾಗಳನ್ನ ದೇವರ ದೂತರು ಅಂತ ಜನಗಳು ನಂಬ್ತಾರೆ ಕಣೋ. ಅಯ್ಯೋ ಬೇಡ, ಬೇಡ, ನನ್ನನ್ನು ಬಿಟ್ಬಿಡು, ನಿಮ್ಮಂತವ್ರು ಮೂಢ ನಂಬಿಕೆಗೆ ಬದಲಾಯಿಸ್ತಾ ಇದ್ದೀರಾ. ನೀವು ಸಮಾಜನೇ ನಾಶ ಮಾಡುವಂತ ಕೆಟ್ಟ ಹುಳಗಳು. ನಿಮ್ಮಂತವ್ರಗಳನ್ನ ಬಿಟ್ಬಿಟ್ರೆ ಇಡೀ ಪ್ರಪಂಚನೇ ನಾಶ ಮಾಡ್ತೀರಾ. ಅದಕ್ಕೆ ನಿಮ್ಮಂತವ್ರನ್ನ ಬದುಕಕ್ ಬಿಡ್ಬಾರ್ದು. ನನ್ ಸೇಡನ್ನ ತೀರ್ಸಿದ್ಯಾ. ನಿನಗ್ ಕೊಟ್ಟಿದ್ ಮಾತಿನ ಪ್ರಕಾರ ಈ ಮನೇನ
ನಿನಗೆ ಕೊಟ್ಬಿಡ್ತಾ ಇದ್ದೀನಿ. ಸೂರಿ, ನನಗೊಂದ್ ಚಿಕ್ಕ ಸಹಾಯ ಮಾಡ್ತೀಯಾ? ಏನಂತೇಳಿ? ಅಮಾಯಕರಾಗಿರೋ ನನ್ನಂತವ್ರು ಬಲಿ ಆಗದೆ ಇರೋ ತರ ಕಾಪಾಡಿ. ಕಷ್ಟಕ್ಕೆ ಫಲಿತಾನ ಕೊಡೋದು ದೈವ ಶಕ್ತಿ ಬಿಟ್ರೆ ಶುದ್ರ ಶಕ್ತಿ ಅಲ್ಲ ಅಂತ ಜನಗಳಿಗೆ ಅರ್ಥ ಆಗೋ ತರ ಹೇಳಿ. ಹ, 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 ಹ. ಎರಡು ಕಡೆಯ ವಾದ ವಿವಾದಗಳನ್ನು ಕೇಳಿದ ನಂತರ ಮೂಢನಂಬಿಕೆಯ ಮೂರ್ಖತ್ವದಿಂದ ಅವಂತಿಕಾಳನ್ನು ಬಲಿಕೊಟ್ಟ ನೀಲಕಂಠ, ದುರ್ಗೇಶ್, ಬಾವಿಶ್ ಬಾಬಾ ಹತ್ಯೆಗೂ ಸೂರಿ ಗ್ಯಾಂಗ್ಗೂ ಯಾವುದೇ ಸಂಬಂಧವಿಲ್ಲ ಎಂದು, ಅವರಲ್ಲಿ ಪರಸ್ಪರ ಮನಸ್ತಾಪ ಬಂದ ಕಾರಣದಿಂದ ಒಬ್ಬರ ಮೇಲೆ ಇನ್ನೊಬ್ಬರು ದಾಳಿ ಮಾಡುತ್ತಾ ಸತ್ತಿದ್ದಾರೆಂದು ನಿರ್ಧರಿಸಲ್ಪಟ್ಟಿದೆ. ಪದವಿ ಆಕಾಂಕ್ಷೆಗೋಸ್ಕರ, ಅಧಿಕಾರ ದಾಹಕ್ಕೋಸ್ಕರ, ವ್ಯಾಪಾರ ಲಾಭಕ್ಕೋಸ್ಕರ ಅತಿಯಾಸೆ ಪಟ್ಟು ನರಬಲಿ ಕೊಡುವುದು ಅಂಧವಿಶ್ವಾಸ. ಇಂಥ ಶೂದ್ರ ಪೂಜೆಯನ್ನು ಪ್ರೋತ್ಸಾಹಿಸಿ ಪ್ರಜೆಗಳನ್ನು ಅಜ್ಞಾನಿಗಳನ್ನಾಗಿಸಿ ಬಾರಿಶ್ ಬಾಬಾರಂತಹ ಸಂಘ ವಿದ್ರೋಹ ಶಕ್ತಿಗಳನ್ನು ಸಮಾಜದಿಂದ ಕಿತ್ತೆಸೆಯಬೇಕೆಂದು ಪೊಲೀಸರಿಗೆ ಆದೇಶಿಸುತ್ತಿದ್ದೇನೆ. ಏನು ನಾಚಿಕೆನ? ಹೋಗೋ. ಹೋಯ್ತೀನಿ. ಏನೋ ಫಸ್ಟ್ ಟೈಮ್ ತರ ಫೀಲ್ ಆಗ್ತಿದ್ಯಾ? ನಿನ್ನ ಅಪಾರ್ಟ್ಮೆಂಟ್ ಅಲ್ಲಿ 3 ರಾತ್ರಿ ಆಗಿದೆ ಅಲ್ವಾ? ಸ್ವಂತ ಮನೇಲಿ ಮೊದಲೇ ಸರಿ ಅಲ್ವಾ, ಅದಕ್ಕೆ ಒಂಥರ ಅನ್ಸ್ತಾ ಇದೆ. ಯಾರಾದ್ರೂ ಶೋಭನ ಅಂದ್ರೆ ಬಿಳಿ ಬಟ್ಟೆ ಹಾಕೊಳ್ತಾರೆ, ನೀನೇನೋ ಕಪ್ಪಟ್ಟೆ ಹಾಕೊಳ್ಳಿ. ಈ ದೆವ್ವ ಇದ್ದಿದ್ ಮನೆ ಕಣೋ, ಬಿಳಿ ಬಟ್ಟೆ ಹಾಕೊಂಡ್ರೆ ಅಪಾಯ ಅಂತ ಬಾಬಾ ಹೇಳೋರೆ. ಬಾಬಾ ಬಾಬಾ ಅಲ್ಲ, ಪೂಜಾರಿ ಅವ್ರು ಹೇಳೋರೆ. ಪೂಜಾರಿಗಳು. ಪೂಜಾರಿನ? ಸರಿ ಸರಿ, ನಾಚಿಕೆ ಪಟ್ಟಿದ್ ಸಾಕು. ಆಯ್ತು, ನಡಿ. ಎಲ್ಲ ಸರಿಯಾಗೈತಲ್ವ ಒಳಗಡೆ? ರವಿಚಂದ್ರನ್ ಸ್ಟೈಲ್ ಅಲ್ಲಿ ಸೆಟ್ ಮಾಡಿ ಯಾಕೆ ಮಾಡಿ ಸಾಕು, ನಡಿವಾಗಡೆ ನಡಿವಾಗಡೆ. ಏನ್ರೋ ಲೇ? ಇದೇನು ಮಂಚ ಹಿಂಗೈತೆ ಲೇ? ರವಿಚಂದ್ರನ್ ಸೆಟಪ್ ಅಂದ್ರೆ ಇದೇನೇನ್ರೋ? ಲೇ ಬಾಗಿಲು ತೆಗಿರಲೇ, ಲೇ ಬಾಗಿಲು ಮುಚ್ಚೋರ ಕಳ್ರು. ಲವ್ ಕೆಲ್ಸ ಇರೋನಿಗೆ ಹೂವಿನ ಜೊತೆ ಏನೋ ಕೆಲ್ಸ? ಲೇ ಲೇ ಆ, ಹಣ್ಣು ಹಂಪ್ಲು ಹಾಲೆಲ್ರೋ? ಇದೇನ್ರೋ ಎರಡೇ ಬಾಳೆ ಇಟ್ಟಿದ್ದೀರಾ? ಅಗರಬತ್ತಿನ ಚುಚ್ಚೋಕೆ ಮುಂದುವರ್ಸೋ. ಲವ್ ಬೇಡಿ ಕಟ್ ಕೂಡ ಇಟ್ಟಿದ್ದೀನಿ, ನೋಡ್ಕೋ. ಅಯ್ಯೋ ಪಾಪ್ ನನ್ ಮಕ್ಳ, ನಾನ್ ಫಸ್ಟ್ ನೈಟ್ ಸೆಟಪ್ ಹೆಸರಲ್ಲಿ ನೀವ್ ಎಣ್ಣೆ ಪಾರ್ಟಿ ಮಾಡ್ಕೊಳ್ತಾ ಇದ್ದೀರಾ? ಸಾಯಿಸ್ಬಿಟ್ಟು ತಿನ್ಕೊಂಡ್ರು ಒಬ್ಬೊಬ್ರು ಆಚೆ ಬಂದೆ ಅಂದ್ರೆ. ಇಲ್ಲಿ ನನ್ನ ಹೆಂಡತಿ ಇದ್ದಾಳೋ ಇಲ್ವೋ? ಇಲ್ಲಿ ಮಲ್ಲೆ ಮಲ್ಲೆ, ಏ ಮಲ್ಲೆ ಮಲ್ಲೆ, ಬಾತ್ರೂಮ್ ಅಲ್ಲಿ ಇದೆಯಾ? ಮಾಡ್ತೀನರಲ್ಲೇ, ನಿಮ್ಗೊಂದ್ ಕತಿ ಕಾಣಿಸ್ತೀನರಲ್ಲೇ. ಚುಚ್ಚು ಭಯ ಬಿದ್ದಿಲ್ಲ ಸರಿ? ನಾಚಿಕೆ ಆಗಲ್ವಾ? ನೀನೊಬ್ಬ ವೀರನಾ, ಶೂರನಾ? ಚಿಕ್ಕ ಹುಡುಗನ್ ತರ ಭಯ ಬೀಳಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ಏಯ್, ದೆವ್ವ ಇನ್ನು ನಿನ್ನ ಬಿಟ್ಟಿಲ್ಲ ಕಣೋ, ಈಗ ಹಿಡ್ಕೊಂಡಿದ್ದೆ ಕಣೋ. ಬಾ ನೋಡ್ಬೋಣ, ಬಾ. ನಿಂತ್ಕೊಳೆ, ನಾನು ಬರ್ತಾ ಇದ್ದೀನಿ. ನಿಂತ್ಕೊಳೆ. ಏನೇ ನೀ ಸಿಕ್ಕಾಕೊಂಡಿದ್ದಾನೆ. ಮಲ್ಲಿ ನಮ್ಮ ಹುಡುಗನ ಚೆನ್ನಾಗಿ ಆಡಿಸ್ತಿದ್ದಾಳೆ ಒಳಗೆ. ಏಯ್, ನಿಂತ್ಕೊ. ಬಾ, ಬಾ, ಬಾ.